ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದ್ರ ಬಗ್ಗೆನೂ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿಯವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನೇನು ಒಂದೇ ದಿನ ನವೆಂಬರ್ 23ನೇ ತಾರೀಕು ಇದೇ ಭಾನುವಾರ ಫ್ರೀ ಕ್ಲಾಸ್ ಇರೋದು. ಕಾಲಾವಕಾಶ ತುಂಬ ಕಡಿಮೆನೇ ಇದೆ. ಯಾಕೆ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಹೇಳಿದ್ದೀವಿ. ಹಾಗೆ ಕಾಲ್ ಮಾಡ್ತೀರಾ, ಕಾಲ್ ಮಾಡಿದಾಗ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಗುತ್ತೆ. ಎಷ್ಟು ಅಕ್ಯುರೇಟಾಗಿ ಸಿಗುತ್ತೆ ಅಂತ ನಿಮಗೂ ಗೊತ್ತಿದೆ. ಆ್ಯಂಡ್ ಆ ಕಾಲ್ನ ಕೇಳಿದಂತಹ ವೀಕ್ಷಕರಿಗೂ ಕೂಡ ಅರ್ಥ ಆಗುತ್ತೆ, ಹೌದಲ್ವಾ ಈ ರೀತಿ ಇಷ್ಟು ನಿಜ, ಸರಿ ಇದೆ, ಅಕ್ಯುರೇಟ್ ಆಗಿದೆ, ಆಗುತ್ತೆ ಅಲ್ವಾ ಅಂತ. ಇದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಮುಂಬರುವ ಎಲ್ಲ ಪ್ರಶ್ನೆಗಳಿಗೂ ಯಾವಾಗ ಅನ್ನೋ ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನು ಕಂಡುಕೊಳ್ಳೋಕ್ಕೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಒಂದು ಒಳ್ಳೆ ದಾರಿ, ಒಂದು ಒಳ್ಳೆ ಮಾರ್ಗ ಅಂತಲೇ ಹೇಳ್ಬೋದು. ಹಾಗಾಗಿ ಕಲಿಯೋದಕ್ಕೆ ಆಸಕ್ತಿ ಯಾರಿಗೆಲ್ಲ ಇದೆ, ಆಸಕ್ತಿ ಇಲ್ಲ ಅಂದರೂ ಫ್ರೀ ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ಖಂಡಿತ ನಿಮಗೊಂದು ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಅನ್ನೋದು ಬಂದೇ ಬರುತ್ತೆ. ಅದಾದಮೇಲೆ ಡಿಸೆಂಬರ್ 1ನೇ ತಾರೀಕಿಂದ 15 ದಿನದ ಕ್ಲಾಸ್ ಶುರು ಆಗ್ತದೆ. ಕೆಲವೇ ದಿನಗಳಲ್ಲಿ ಕ್ಲಾಸಸ್ಸು. 15 ದಿನದಲ್ಲಿ ನಿಮ್ಮ ಕುಟುಂಬ ಸಮೇತದಲ್ಲಿ ಮನೇಲಿ ಕೂತು 7,000 ರೂಪಾಯಿ, ಬಹಳ ದೊಡ್ಡ ಮೊತ್ತನೂ ಅಲ್ಲ, 7,000 ರೂಪಾಯಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ಬೋದು. ಏನೆಲ್ಲ ನಿಮ್ಮ ಡೌಟ್ಸ್ಗಳಿರುತ್ತೆ ಸ್ವತಃ ಗುರೂಜಿಯವರೇ ಕ್ಲಾಸಸ್ಸಲ್ಲಿ ನಿಮಗೆ ತಗೊಂಡು ನಿಮ್ಮ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಗುರೂಜಿ, ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋ ವಿಚಾರ ಏನಂದರೆ, ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅನ್ನೋದು ತುಂಬ ಜನದ ಆಸೆ ಇರುತ್ತೆ. ಅದು ಹೇಗೆ ಜಾತಕದಲ್ಲಿ ಗೊತ್ತಾಗುತ್ತೆ, ಯಾವ ಕಾಂಬಿನೇಷನ್ ಬಂದರೆ ಆ ಒಂದು ಯೋಗ ಅಂತ ಬರುತ್ತೆ? ವಿದೇಶದಲ್ಲಿ ವ್ಯಾಸಂಗ ಎರಡು ಥರ ಇತ್ತು, ಭಾಳ ಹಿಂದಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಫಾರಿನ್ ರಿಟರ್ನ್ ಅನ್ನೋರು ಯಾವಾಗಲೂ ಕೂಡ ಎಜುಕೇಷನಲ್ಲಿ ಹಳೆಯ ಮೂವಿಗಳು, ಪಿಕ್ಚರ್ಗಳೆಲ್ಲ ನೋಡಿದ್ರೆ ಫಾರಿನ್ ರಿಟರ್ನ್ ಅಂತ ಕರೆಯೋರು. ಸೊ ಹಂಗಂತಂದರೆ ಅಲ್ಲೇನೋ FRCS ಅದೇನಂತ ಹೇಳೋರಲ್ಲೆಲ್ಲ ಕಲ್ತಿರೋದಿಲ್ಲ. ಆದರೆ ಈಗಿನ ಬದಲಾವಣೆ ಏನಾಗಿದೆ ಈಗಿನ ಕಾಲದಲ್ಲಿ ಅಂದರೆ, ಫಾರಿನ್ ಅಂತಂದರೆ ಅಲ್ಲೇ ಹೋಗಿ ಸೆಟ್ಲಾಗೋದು, ಅಲ್ಲೇ ಹೋಗಿ ಕೆಲಸ ಮಾಡೋದು, ಅಲ್ಲೇ ಹೋಗಿ ಸಂಪಾದನೆ ಮಾಡೋದು. ಯಾಕೆಂದರೆ ಇವತ್ತಿನ ದಿವಸ ಫಾರಿನಲ್ಲಿ ಎಜುಕೇಷನ್ ಅಂತಂದರೆ ಲಕ್ಷಗಟ್ಟಲೆ ಬೇಕು. ನಾವು ಜಸ್ಟ್ ಒಂದು MS ಮಾಡಬೇಕು ಅಂತಂದರೆ ಒಂದು 70ರಿಂದ 1 ಕೋಟಿ ಇಟ್ಕೊಳ್ಳೇಬೇಕು, ಅದಕ್ಕಿಂತ ಕಮ್ಮಿ ಆಗೋದೇ ಇಲ್ಲ. ಸೊ ಅದನ್ನು ನಾವು ಭಾರತದಲ್ಲಿ ಬಂದು ಸಂಪಾದನೆ ಮಾಡೋದು ಭಾಳ ಕಷ್ಟ ಆಗ್ಬಿಡುತ್ತೆ, ಅಲ್ಲೇ ಸಂಪಾದನೆ ಮಾಡಬೇಕು. ಸೊ ಭಾಳಷ್ಟು ಜನ ಯಾರು ವಿದೇಶದಲ್ಲಿ ಓದಬೇಕು ಅನ್ನೋರು ಒಂದು ತಿಳ್ಕೊಬೋದು ಬೇಕು, ಹೋಗೋದು ಭಾಳ ಸುಲಭ, ಸಸ್ಟೆನೆನ್ಸ್ ಭಾಳ ಕಷ್ಟ. ಸಸ್ಟೆನೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಭಾಳನೇ ಕಷ್ಟ. ಹೋಗೋಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಮನೆ 12ನೇ ಮನೆ.